ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ರಿಂಕಲ್ಸ್ ಬರ್ದಿರಂಗೆ, ಕೆಲವರಿಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ರಿಂಕಲ್ ಬರುತ್ತೆ, ಆ ರಿಂಕಲ್ ಬರ್ದಿರೋ ಹಾಗೆ ನಾವು ಹೇಗೆ ತಡಿಬೇಕು, ಕಟಿಂಗ್ ಅಲ್ಲಿ ಏನೇನೆಲ್ಲ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 17ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಅದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ನೋಡಿ. ಇದರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವೆರೈಟೀಸ್ ಆಫ್ ಬ್ಲೌಸಸ್, ವೆರೈಟೀಸ್ ಆಫ್ ಗೌನ್ಸ್ ಅಂದ್ರೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಕಟೋರಿ ಬ್ಲೌಸ್, ಕಾಲರ್ ನೆಕ್ ಬ್ಲೌಸ್, ಬೋಟ್ ನೆಕ್ ಬ್ಲೌಸ್, ಈ ತರ ಮತ್ತೆ ಫುಲ್ ಕಾಲರ್ ನೆಕ್ ಚೂಡಿದಾರ್, ಯೂನಿಫಾರ್ಮ್ ಚೂಡಿದಾರ್ ಸೆಟ್. ಸೊ ಇದೆಲ್ಲ ಹೇಳ್ಕೊಡ್ತಾ ಇದೀನಿ. ಮತ್ತೆ ಸ್ಯಾರಿನಲ್ಲಿ ಟ್ರೆಡಿಷನಲ್ ಗೌನ್ ಹೇಗೆ ಸ್ಟಿಚ್ ಮಾಡೋದು, ಸ್ಯಾರಿನಲ್ಲಿ ಅಂಬ್ರಲಾ ಗೌನ್ ಹೇಗೆ ಸ್ಟಿಚ್ ಮಾಡೋದು, ಇದೆಲ್ಲ ನಿಮ್ಗೆ ಡೀಟೇಲ್ ಆಗಿ ಸಿಗುತ್ತೆ. ಸೊ ಯಾರಿಗಾದ್ರೂ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಕಲ್ತಿದ್ದಾರೆ ಅಂತವ್ರು ಇಂಟರ್ಮೀಡಿಯೇಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಸೇರ್ಕೊಳ್ಳೋಂಥವ್ರು ಅಂದ್ರೆ ನನ್ನ ಹತ್ರ ಬೇಸಿಕ್ ಕಲ್ತಿಲ್ಲ, ನಾವು ಬೇರೆ ಕಡೆ ಕಲ್ತಿದೀವಿ ಅನ್ನೋಂಥವ್ರು 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ ನೀವು ಆರಾಮಾಗಿ ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇಂಟರ್ಮೀಡಿಯೇಟ್ ಕ್ಲಾಸ್ ಅಲ್ಲಿ 4 ಡಾಟ್ ಬ್ಲೌಸ್ ಬಗ್ಗೆ ಯಾವುದೇ ನಾನು ಅಲ್ಲಿ ನಿಮ್ಗೆ 4 ಡಾಟ್ ಬ್ಲೌಸ್ ಬಗ್ಗೆ ಯಾವುದೇ ನಾನು ನಿಮ್ಗೆ ಟೀಚ್ ಮಾಡ್ತಾ ಇಲ್ಲ. ನಾನಿಲ್ಲಿ ಟೀಚ್ ಮಾಡ್ತಾ ಇರೋದು ವೆರೈಟೀಸ್ ಆಫ್ ಬ್ಲೌಸಸ್ ಅಂದ್ರೆ 4 ಡಾಟ್ ಬ್ಲೌಸ್ ಕಲ್ತಿರೋರ್ಗೆ ವೆರೈಟೀಸ್ ಆಫ್ ಬ್ಲೌಸಸ್, ವೆರೈಟೀಸ್ ಆಫ್ ಗೌನ್ಸ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಇದು ಬಂದು 3 ತಿಂಗಳು ಕೋರ್ಸ್ ಇರುತ್ತೆ. 3 ತಿಂಗಳು ಕೋರ್ಸ್ಗೆ 3000 ರುಪೀಸ್, 3000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಯಾವುದೇ ಲೈವ್ ಕ್ಲಾಸ್ ಇರಲ್ಲ, ಇರೋದೆಲ್ಲ ರೆಕಾರ್ಡೆಡ್ ವಿಡಿಯೋಸ್. ಸೊ ಲೈವ್ ಕ್ಲಾಸ್ ಮಾಡ್ತಾರೆ ಅಂತ ತಪ್ಪು ತಿಳ್ಕೊಬೇಡಿ, ಖಂಡಿತ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ. ನೀವು ಜಾಯಿನ್ ಆಗ್ಬೋದು. ನಿಮ್ಗೆ ಏನೇ ಡೌಟ್ ಬಂದ್ರು ಕಾಲ್ ಅಥವಾ ಮೆಸೇಜ್ ಮಾಡಿದ್ರೆ ಖಂಡಿತ ನಿಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಇನ್ನೊಂದು ವಿಷಯ, ನಂದು ವಿ ಅಪ್ಡೇಟ್ ಚಾನಲ್ ಅಂತ ಇನ್ನೊಂದು ಚಾನಲ್ ಇದೆ. ಸೊ ಆ ಚಾನಲ್ ಲಿಂಕ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅದರಲ್ಲಿ ನಂದ ಏನ್ ವಿ ಫ್ಯಾಷನ್ ಹೋಲ್ಸೇಲ್ ಸ್ಯಾರಿ ಹೌಸ್ ಇದೆ, ಸೊ ಅದ್ರದ್ದು ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸ್ಯಾರಿ ತಗೊಳಕ್ಕೆ ಇಷ್ಟಪಡುವಂತವರು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ಕೂಡ ನಾನು ಕೊರಿಯರ್ ಮಾಡ್ತಾ ಇದ್ದೀನಿ. ಸೊ ಸ್ಯಾರೀಸ್ ಡಿಸೈನ್ಸ್ ಇದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವೀಕ್ ಇಂದ ವಿ ಅಪ್ಡೇಟ್ ಚಾನಲ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವೀಕ್ ಇಂದ. ಸೊ ಹಾಗಾಗಿ ನನ್ನ ವಿ ಅಪ್ಡೇಟ್ ಚಾನಲ್ ಏನಿದೆ, ಸೊ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ವಿ ಅಪ್ಡೇಟ್ ಚಾನಲ್ ಲಿಂಕ್ ನಾನು ಪಿನ್ ಮಾಡಿರ್ತೀನಿ. ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ರೆ ಲಿಂಕ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ಗೆ ಹೋಗುತ್ತೆ. ಸೊ ಅಲ್ಲೋಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಗಲ್ ಪೀಸ್ ಕೂಡ ನಾನು ನಿಮ್ಗೆ ನಿಮ್ಮ ಮನೆ ಬಾಗಿಲಿಗೆ ಸ್ಯಾರಿನ ಕೊರಿಯರ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ನೋಡಿ, ಇದು ಸ್ಲೀವ್. ಓಕೆನಾ? ಬಟ್ಟೆ ಅಗಲ ಕಡಿಮೆ ಇರುತ್ತೆ ಅಂತ ಹೇಳಿ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಾ ಬಿಗಿನರ್ಸು, ಕೆಲವು ಟೈಲರ್ಸು ಫಸ್ಟ್ ಅಂತೂ ಮಾಡುವಂತಹ ತಪ್ಪೆ ಏನಪ್ಪಾ ಅಂದ್ರೆ, ಈ ಎಕ್ಸ್ಟ್ರಾ ಬಟ್ಟೆ ಇರಲ್ಲ. ಸೊ ಏನ್ ಮಾಡ್ತಾರೆ, ಇಷ್ಟೇ ಇರುತ್ತೆ. 1 ಮೀಟರ್ ತಗೊಂಡಾಗ ನಮ್ಗೆ ಇಷ್ಟೇ ಸಿಗೋದು ಸ್ಲೀವ್ ಕಟಿಂಗಿಗೆ. ಏನ್ ಮಾಡ್ತಾರೆ, ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾರೆ. ಓಕೆನಾ? ಸೊ ಇದು ನಾನು ಇವಾಗ ಅಟ್ಯಾಚ್ ಮಾಡಿರೋದು, ಇದನ್ನ ಬೇಡ, ತೆಗೆದ್ಬೇಡ. ಓಕೆ, ಇಷ್ಟಿರುತ್ತೆ. ಸೊ ಇದರಲ್ಲಿ ನಮ್ಮ ಆರ್ಮೋಲ್ ರೌಂಡ್ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ಗೆ ಶಾರ್ಟೇಜ್ ಬಂದೇ ಬರುತ್ತೆ. 38 ಇಂಚು ಅಪ್ಪರ್ ಚೆಸ್ಟ್ ಬ್ಲೌಸ್ ನ ಆಲ್ರೆಡಿ ನಾನು ಕಟಿಂಗ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಟ್ರಿಕ್ಸ್ ಮತ್ತೆ ಟಿಪ್ಸ್ ಹೇಳಿ ಇದೇ ಬ್ಲೌಸ್ ಕಟಿಂಗ್ ನ ನಾನು ಅಪ್ಲೋಡ್ ಮಾಡಿದೀನಿ. ಯಾರು ನೋಡಿಲ್ಲ ಖಂಡಿತ ನೋಡಿ, ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇದೆ. ಅದ್ರದ್ದೇ ಕಂಟಿನ್ಯೂ ಕ್ಲಾಸ್ ಸ್ಲೀವ್ ಕಟಿಂಗ್. ಬ್ಯಾಕ್ ಅಲ್ಲಿ ಆರ್ಮೋಲ್ ಅಲ್ಲಿ ರಿಂಕಲ್ಸ್ ಏನಿಗೆ ಬರುತ್ತೆ, ಸೊ ಅದನ್ನ ರಿಂಕಲ್ಸ್ ಬದಿರೋ ಹಾಗೆ ಹೇಗೆ ಕಟಿಂಗ್ ಮಾಡೋದು ಅನ್ನೋದು ಇವತ್ತಿನ ಟಿಪ್ಸ್. ಸೊ ಅದ್ರದ್ದೇ ಸ್ಲೀವ್ ಕಟಿಂಗ್ ವಿಡಿಯೋನ ನಾನು ಇದರಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಓಕೆನಾ? ಸೊ ಇಷ್ಟೇ ಪೀಸ್ ಇರೋದು. ಫಸ್ಟ್ ಒಂದು ಮಾಡೋ ತಪ್ಪು ಬಿಗಿನರ್ಸ್ಗೂ ಅಪ್ಲೈ ಆಗುತ್ತೆ, ಟೈಲರ್ಸ್ಗೂ ಅಪ್ಲೈ ಆಗುತ್ತೆ. ಯಾರ್ಯಾರೆಲ್ಲ ಫೇಸ್ ಮಾಡ್ತಿದ್ದೀರಾ ಪ್ರಾಬ್ಲಮ್ ಅಂತವ್ರಿಗೆಲ್ಲರಿಗೂ ಅಪ್ಲೈ ಆಗುತ್ತೆ. ಫಸ್ಟ್ ಅಂತೂ ನೀವು ಮಾಡೋ ತಪ್ಪು, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಈ ರೀತಿ ಕಟಿಂಗ್ ಕಟ್ಟದಿರಾ, ಅಟ್ಯಾಚ್ ಮಾಡ್ಕೊಳ್ದಿರಾ, ಡೈರೆಕ್ಟ್ ಎಷ್ಟಿದೆ ಬಟ್ಟೆ ಅಷ್ಟರಲ್ಲೇ ನೀವು ಮಾರ್ಕ್ ಮಾಡ್ಬಿಡೋದು. ಓಕೆನಾ? ಸೊ ನಾನು ಇಲ್ಲಿ 1 ಮೀಟರ್ ಬಟ್ಟೆ ತಗೊಳ್ತೀನಿ, ಕೆಲವರು 80 ಸೆಂಟಿಮೀಟರ್, 75 ಈ ತರ ಎಲ್ಲ ತಗೊಳ್ತೀರಾ. ಅಲ್ಲೂ ಅಷ್ಟೇ ಮಾಡೋ ಮೇನ್ ರೀಸನ್ನೇ. ಸೊ ಇಲ್ಲಿ ಎಷ್ಟಿರುತ್ತೆ ಅಷ್ಟಕ್ಕೆ ನೀವು ಆರ್ಮೋಲ್ ರೌಂಡ್ ಮಾರ್ಕ್ ಹಾಕ್ಬಿಡೋದು. ಆಮೇಲೆ ಇಲ್ಲಿ ಶಾರ್ಟೇಜ್ ಬಂದಿರುತ್ತೆ, 100% ಶಾರ್ಟೇಜ್ ಬಂದೇ ಬರುತ್ತೆ. ಅವಾಗ ಏನು, ಸ್ಲೀವ್ ಅಟ್ಯಾಚ್ ಮಾಡುವಾಗ ಜಾಯಿನ್ ಮಾಡ್ಕೊಂಡ್ರಾಯ್ತು. ಶಾರ್ಟೇಜ್ ಬಂದ್ರೆ ಜಾಯಿನ್ ಮಾಡ್ಕೊಳ್ಳೋಣ, ಇಲ್ಲ ಅಂದ್ರೆ ಹಾಗೆ ಎಳೆದ್ಬಿಟ್ಟು ಸ್ಟಿಚ್ ಮಾಡೋಣ. ಇದೆಲ್ಲ ತಲೆ ಉಪಯೋಗಿಸ್ತಿರಲ್ಲ, ಅದರಿಂದಾನೇ ಮೇನ್ ಫಸ್ಟ್ ಪಾಯಿಂಟ್. ಅದರಿಂದಾನೇ ನಿಮ್ಗೆ ಸ್ಲೀವ್ ಅಲ್ಲಿ ರಿಂಕಲ್ಸ್, ಆರ್ಮೋಲ್ ಟೈಟು ಇದೆಲ್ಲ ಬರೋದಕ್ಕೆ ಮೇನ್ ರೀಸನ್ ಅದೇ. ಸೊ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಅಥವಾ ಶಾರ್ಟೇಜ್ ಬಂದ್ರೆ ಅಟ್ಯಾಚ್ ಮಾಡ್ಕೊಳ್ಳೋಣ, ಶಾರ್ಟೇಜ್ ಬಂದೇ ಬರುತ್ತೆ, ನೀವು ಅಟ್ಯಾಚ್ ಮಾಡ್ಕೊಳ್ಳೇಬೇಕು. ಕೆಲವ್ರಿಗೆ ಬರಲ್ಲ. ಏನಿಗೆ ಬರಲ್ಲ, ಆರ್ಮೋಲ್ ರೌಂಡ್ ಸರಿಯಾಗಿ ಕಟಿಂಗ್ ಮಾಡಿರಲ್ಲ. ಸೊ ಏನಾಗುತ್ತೆ, ಬ್ಲೌಸ್ ಎಲ್ಲ ಸ್ಟಿಚ್ ಆದ್ಮೇಲೆ ಆರ್ಮೋಲ್ ಟೈಟ್ ಆಗುತ್ತೆ, ವೇರ್ ಮಾಡಕ್ ಆಗಲ್ಲ. ಮೇನ್ ರೀಸನ್ ಬರೋದೇ ಅದು. ಓಕೆನಾ? ಹಾಗಾಗಿ ನಾನು ಫಸ್ಟೇ ಮಾರ್ಕ್ ಮಾಡಿ, ಕೆಲವ್ರು ಏನ್ ಮಾಡ್ತಾರೆ, ಮಾರ್ಕ್ ಮಾಡ್ಕೊಂಡು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತಾರೆ. ಸೊ ಅದು ಮಾಡ್ಬೋದು, ಬಟ್ ತಲೆ ಇರಬೇಕು, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆನಾ? ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಅದನ್ನ ಮಾಡಕ್ ಹೋಗ್ಬೇಡಿ. ಸೊ ಯಾರ್ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ನಾನು ಅಂತವ್ರಿಗೆ ಸಜೆಸ್ಟ್ ಮಾಡೋದು, ದಯವಿಟ್ಟು ನೀವು ಈ ತರಾನೇ ಮಾಡ್ಕೊಳ್ಳಿ. ಈ ರೀತಿ ಫಸ್ಟ್ ಅಟ್ಯಾಚ್ ಮಾಡ್ಕೊಳ್ಳಿ, ಆಮೇಲೆ ನೀವು ಸ್ಲೀವ್ ರೌಂಡ್ ನ
ಸ್ಲೀವ್ ಆರ್ಮೋಲ್ ರೌಂಡ್ ನ ಮಾರ್ಕ್ ಹಾಕೊಳ್ಳಿ. ಸೊ ಇದು ಹೇಗೆ ಅಟ್ಯಾಚ್ ಮಾಡ್ಕೊಂಡೆ ಅಂತ ಓಕೆನಾ, ಅದನ್ನ ಹೇಳ್ಕೊಡ್ತೀನಿ ನೋಡಿ. ಇವ್ರದ್ದು ಸ್ಲೀವ್ ಲೆಂತ್ ಬಂದು 9.5 ರೆಡಿ, ಅದಕ್ಕೆ 1 ಇಂಚು ಸೇರಿಸಿ 10.5 ಇಂಚು ಉದ್ದ ತಗೊಂಡಿದ್ದೀನಿ. ಸೊ ಇವ್ರದ್ದು ಬಂದು ಅಪ್ಪರ್ ಚೆಸ್ಟ್ ಬಂದು 38 ಇಂಚು. 38 ಇಂಚುನ 10ರಿಂದ ಡಿವೈಡೆಡ್ ಮಾಡಬೇಕು ಕ್ಯಾಪ್ ಹೈಟ್ ನ ಮಾರ್ಕ್ ಹಾಕಕ್ಕೆ. 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.8 ಬರುತ್ತೆ. ಸೊ ಆ 3.8 ನ ನೀವು ಇಲ್ಲಿ ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಓಕೆನಾ. ಸೊ ಈ ಪೀಸ್ ಅಟ್ಯಾಚ್ ಮಾಡಕ್ ಮುಂಚೆ ನಾನು ಈ ರೀತಿ ಫಸ್ಟ್ಗೆನೆ ಇಲ್ಲಿ ಮಾರ್ಕ್ ಹಾಕೊಂಡು ಸೊ ಏನ್ ಪೀಸ್ ಇದೆ ಅದಕ್ಕಿಂತ 1 ಇಂಚು ಎಕ್ಸ್ಟ್ರಾ ಬರೋ ತರ ಅಟ್ಯಾಚ್ ಮಾಡ್ಕೊಂಡು, ಏನಕ್ಕಂದ್ರೆ ಈ ತರ ಶೇಪ್ ಹಾಕುವಾಗ ಕಡಿಮೆ ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ಓಕೆನಾ. ಸೊ ಮಿನಿಮಮ್ ನಿಮ್ಗೆ ಶಾರ್ಟೇಜ್ ಬರ್ದಿರಾ ಕಟಿಂಗ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಮಿನಿಮಮ್ 10 ಇಂಚಿಂದ 10.5 ಇಂಚು ಅಗಲ ಇಲ್ಲಿ ಇರ್ಲೇಬೇಕು. 38 ಇಂಚು ಅಪ್ಪರ್ ಚೆಸ್ಟ್ ಅಥವಾ 36 ಇಂಚು ಅಂತ ಬಂದಾಗ ನಿಮ್ಗೆ ಇಲ್ಲಿ ಇರ್ಲೇಬೇಕು ಓಕೆನಾ. ಸೊ ಈಗ ಇವ್ರದ್ದು ಆರ್ಮೋಲ್ ರೌಂಡ್ ಮೆಜರ್ ತಗೊಳ್ಳೋಣ. ಬಾಡಿ ಪೀಸ್ ಅಲ್ಲಿ ಏನಿದೆ ಅದೇ ಆರ್ಮೋಲ್ ರೌಂಡ್ ನ ಸ್ಲೀವ್ ಅಲ್ಲಿ ಹಾಕಿ ನೀವು ಮಾರ್ಕ್ ಮಾಡಿದ್ರೆ ಸ್ಲೀವ್ ಏರುಪೇರು ಬರುತ್ತೆ ಅಥವಾ ಶಾರ್ಟೇಜ್ ಬರುತ್ತೆ ಅಥವಾ ಎಕ್ಸ್ಟ್ರಾ ಏನ್ ಬರುತ್ತೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ಬಾಡಿ ಪೀಸ್ ಅಲ್ಲಿ ಏನಿದೆ ಆ ಆರ್ಮೋಲ್ ರೌಂಡ್ ನ ಮೆಜರ್ ತೆಗೆದು ನಾವ್ ಇಲ್ಲಿ ಹಾಕ್ಬೇಕು. ಸೊ ಯಾವ ರೀತಿ ಮೆಜರ್ ತೆಗಿಯೋದು, ಸೊ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಬಿಡಿ, ಮಾರ್ಕ್ ಹಾಕೊಳ್ಳಿ ಓಕೆನಾ. ಸೊ ಇಲ್ಲಿ ಅಪ್ಪರ್ ಚೆಸ್ಟ್ ಏನ್ ಮಾರ್ಕ್ ಹಾಕಿದೆ ಇಲ್ಲಿವರೆಗೂ ನಮ್ಮ ಆರ್ಮೋಲ್ ರೌಂಡ್ ನ ನಾವು ಲೆಕ್ಕಕ್ಕೆ ತಗೊಳ್ಬೇಕು. ಸೊ ಇಲ್ಲಿಂದ ನೋಡಿ ಟೇಪ್ ನ ಈ ರೀತಿ ಇಟ್ಕೊಂಡು ಸೊ ಈ ರೀತಿ ಮೆಜರ್ ತಗೊಳ್ಳಿ. 8.25 ಇಂಚು ಆರ್ಮೋಲ್ ರೌಂಡ್ ಓಕೆನಾ. ಸೊ ಆ 8.25 ಇಂಚ್ ಆರ್ಮೋಲ್ ರೌಂಡ್ ನ ನಾವು ತೆಗಿಬೇಕು. ಯಾವ ರೀತಿ ನೋಡಿ, ಇಲ್ಲಿ ಈ ಕಾರ್ನರ್ಗೆ 8.25 ಇಂಚು ಕರೆಕ್ಟ್ ಆಗಿ ಬರಬೇಕು. ಟೇಪ್ ನ ಈ ರೀತಿ ಇಟ್ಕೊಂಡು ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿಗೆ 8.25 ಇಂಚು ಬಂತು ಓಕೆನಾ. ಇಲ್ಲಿಂದ 1 ಇಂಚಿಗೆ ಫಸ್ಟ್ ಮಾರ್ಕ್ ಹಾಕೊಳ್ಳಿ. 1 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿಂದ ನೋಡಿ ಈ ರೀತಿ ಶೇಪ್ ಕೊಡಿ. ಜಸ್ಟ್ ಈ ತರ ಶೇಪ್ ಕೊಡ್ಬೇಕು. ಸೊ ಈಗ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಚೆಕ್ ಮಾಡ್ಕೊಂಡಿದ್ದಲ್ವಾ, ಸೊ ನಾನು ಸ್ಟ್ರೈಟ್ ತಗೊಂಡಾಗ 8.25 ಇತ್ತು. ಈ ರೀತಿ ಶೇಪ್ ಹಾಕಿದಾಗ 8.25 ಬರ್ತಿದ್ಯಾ, ಜಾಸ್ತಿ ಬರ್ತಿದ್ಯಾ, ಕಡಿಮೆ ಬರ್ತಿದ್ಯಾ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಟೇಪ್ ನ ಇಲ್ಲಿ ಈ ರೀತಿ ಇಟ್ಕೊಳ್ಳಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಕ್ಟ್ ಆಗಿ ನಾನು ಮಾರ್ಕ್ ಹಾಕಿರುವ ಜಾಗಕ್ಕೆ 8.25 ಇಂಚು ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಸೊ ಈ ರೀತಿ ಬಂದ್ರೆ ನಿಮ್ಗೆ ಸ್ಲೀವ್ ಅನ್ನೋದು ಜಾಸ್ತಿ ಅಥವಾ ಕಡಿಮೆ ಅನ್ನೋದು ಪ್ರಾಬ್ಲಮ್ ಬರಲ್ಲ ಓಕೆನಾ. ಸೊ ಈಗ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಏನ್ ಮಾಡಿರ್ತೀವಿ, 1/2 ಇಂಚು ಇದನ್ನ ಒಳಗಡೆ ಹಾಕೊಂಡು ನೋಡಿ 1/2 ಇಂಚು ನಾವೇನ್ ಸ್ಟ್ರೈಟ್ ಹಾಕಿರ್ತೀವಿ ಆರ್ಮೋಲ್ ಅಂತೂ ಒಳಗಡೆಯಿಂದ ತೆಗ್ದಿರ್ತೀವಿ. ಅವಾಗ ಏನಾಗುತ್ತೆ, ಫ್ರಂಟ್ ಆರ್ಮೋಲ್ ಏನ್ ರೌಂಡ್ ಇದೆ ಅಬ್ವಿಯಸ್ಲಿ ಅದು ದೊಡ್ಡದೇ ಇರುತ್ತೆ. ಅಂದ್ರೆ ಬ್ಯಾಕ್ ಪಾರ್ಟ್ಗಿನ್ನ ಫ್ರಂಟ್ ಆರ್ಮೋಲ್ ರೌಂಡ್ 1/2 ಇಂಚಿಂದ 3/4 ಇಂಚು ಜಾಸ್ತಿ ಇದ್ದೇ ಇರುತ್ತೆ, ಜಾಸ್ತಿ ಬರಲೇಬೇಕು ಓಕೆನಾ. ಬ್ಯಾಕ್ ಪಾರ್ಟ್ ಅಲ್ಲಿ ಏನಿದೆ ಸೇಮ್ ಫ್ರಂಟ್ ಪಾರ್ಟ್ ಅಲ್ಲಿ ಆತರ ಬರಲ್ಲ. ಸೊ ಅವಾಗ ಏನ್ ಮಾಡ್ಬೇಕು, ಇಲ್ಲಿ 1 ಇಂಚ್ ಮಾರ್ಕ್ ಹಾಕಿದೀವಲ್ಲ, ಇಲ್ಲಿಂದ ಮತ್ತೆ ಶೇಪ್ ತಗೊಂಡು ನೋಡಿ ಈ ರೀತಿ. ಸೊ ಏನ್ ಇನ್ನೊಂದು ನಾವು ಇಲ್ಲಿ ಶೇಪ್ ಹಾಕ್ತಾ ಇದೀವಿ, ಸೊ ಈ ಸೆಂಟರ್ ಅಲ್ಲಿ 1/2 ಇಂಚು ಗ್ಯಾಪ್ ಬರಬೇಕು. ಈ ತರ ಶೇಪ್ ಕೊಡ್ಬೇಕು. ಸೊ ಆವಾಗ ನಾವ್ ಇಲ್ಲಿ ಏನ್ ಎಕ್ಸ್ಟ್ರಾ ತೆಗ್ದಿರ್ತೀವಲ್ಲ ಇದಕ್ಕೆ ಈ ಏನು ಬ್ಯಾಕ್ ಪಾರ್ಟ್ಗೇನ ಇದೊಂಚೂರು ನಾವು ಒಳಗಡೆಯಿಂದ ಹೆಂಗ್ ತೆಗ್ದಿದೀವಲ್ಲ ಅದು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಫ್ರಂಟ್ ಅಲ್ಲೂ ಸ್ಲೀವ್ ನಿಮ್ಗೆ ಏರುಪೇರು ಬರಲ್ಲ. ಸೊ ಓಕೆ, ಇದಾದ್ಮೇಲೆ ಇವ್ರದ್ದು ತೋಳಿನ ಸುತ್ತಳತೆ. ಸೊ ಇವ್ರದ್ದು ತೋಳಿನ ಸುತ್ತಳತೆ 5.5 ಇಂಚು ಬರ್ತಾ ಇದೆ ಓಕೆನಾ. 5.5 ಇಂಚನ್ನ ನಾವಿಲ್ಲಿ ಮಾರ್ಕ್ ಹಾಕ್ಬೇಕು. ಸೊ ಮಾರ್ಕ್ ಹಾಕೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ನೋಡಿ ನಾನು ಏನ್ ಬಟ್ಟೆ ಕಟ್ಟಿದೀನಿ ಇಲ್ಲಿಂದ 2 ಇಂಚು ನನಗೆ ಶಾರ್ಟೇಜ್ ಬಂದಿದೆ. ಕೆಲವರು ಏನ್ ಮಾಡ್ತೀರಾ, ಸ್ಟಾರ್ಟಿಂಗ್ ಹೇಳ್ದಾಗೆ ಎಳೆದು ಸ್ಟಿಚ್ ಮಾಡ್ಬಿಡೋದು. ಶಾರ್ಟೇಜ್ ಬಂತಾ ಎಳೆದು ಸ್ಲೀವ್ ನ ಏನ್ ಮಾಡ್ತೀರಾ, ಬಾಡಿ ಪಾರ್ಟ್ಗೆ ಈಕ್ವಲ್ ಬರ್ಲಿ ಅಂತ ಎಳೆದು ಸ್ಟಿಚ್ ಮಾಡ್ಬಿಡ್ತಾರೆ. ಕೆಲವೊಂದು ಎಕ್ಸ್ಪ್ಲೇಂಡ್ ಆಗೋ ಬಟ್ಟೆ ಇದ್ರೆ ಆಟೋಮೆಟಿಕ್ ಆಗಿ ಎಕ್ಸ್ಪ್ಲೇಂಡ್ ಆಗ್ಬಿಡುತ್ತೆ. ಆದ್ರೆ ವೇರ್ ಮಾಡಿದಾಗ ಒಂಥರ ಎತ್ಕೊಂಡಂಗಿರುತ್ತೆ, ರಿಂಕಲ್ಸ್ ಬಂದಿರುತ್ತೆ, ಮತ್ತೆ ಅವ್ರಿಗೆ ಹಾಕಕ್ಕೆ ಅವ್ರಿಗೆ ಕಂಫರ್ಟಬಲ್ ಇರಲ್ಲ, ವಿಚಿತ್ರವಾಗಿ ಸ್ಲೀವ್ ಕಾಣಿಸ್ತಾ ಇರುತ್ತೆ. ಸೊ ಇದೆರಡೂ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಇವಾಗ ಇನ್ನೊಂದಷ್ಟು ನಿಮ್ಗೆ ಇಂಪಾರ್ಟೆಂಟ್ ಟಿಪ್ಸ್ ಇದೆ ಓಕೆನಾ. ಕೆಲವ್ರಿಗೆ ನೋಡಿ ಇದು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಬಂದು ಬ್ಯಾಕ್ ಪಾರ್ಟ್ ಓಕೆನಾ, ಅಳತೆ ಬ್ಲೌಸ್. ಇದು ಬಂದು ಬ್ಯಾಕ್ ಪಾರ್ಟ್ ನೋಡಿ ಎಕ್ಸಾಕ್ಟ್ ಆಗಿ ಇದು ನಾವು ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಇದು ಒಂದು ಕರೆಕ್ಟ್ ಇರಬೇಕು. ಅದಾದ್ಮೇಲೆ ಏನ್ ತೋಳಿದೆ ಇದಿದೆಯಲ್ಲ ಇದನ್ನ ಇಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಕೆಲವ್ರಿಗೆ ಈ ಪೋರ್ಷನ್ ಅಲ್ಲೆಲ್ಲ ಲೂಸ್ ಬರೋ ಚಾನ್ಸ್ ಇರುತ್ತೆ, ಅದ್ರದ್ದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನೋಡಿ ಇದನ್ನ ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಳ್ಳಿ. ಸೊ 1/2 ಇಂಚ್ ಇಲ್ಲಿ ಎಕ್ಸ್ಟ್ರಾ ಬಿಡ್ಬೇಕು. ಏನಕ್ಕಂದ್ರೆ ನಾವು ಇದು ಲೈನಿಂಗ್ ಅಟ್ಯಾಚ್ ಮಾಡಕ್ಕೆ ಅಂತ ನಾವು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿರ್ತೀವಿ.
ಇದನ್ನ ಈ ರೀತಿ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡ್ರೆ ಸೊ ಇಲ್ಲಿಗೆ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ಓಕೆನಾ? ಸೊ ಇದನ್ನ ನೀವು ಮಾರ್ಕ್ ಹಾಕ್ಬೇಕು. ಕೆಲವ್ರಿಗೆ ಕೈ ಸಣ್ಣ ಇರುತ್ತೆ ನೋಡಿ, ಇಲ್ಲಿ ನಾನು ಫೋಲ್ಡ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಕೈ ಸಣ್ಣ ಇರುತ್ತಲ್ಲ, ಜಸ್ಟ್ ಇದನ್ನ ಈ ರೀತಿ ಶೇಪ್ ಕೊಡ್ಬೇಕು. ಯಾವಾಗ ಈ ರೀತಿ ಬ್ಲೌಸ್ ಮೆಜರ್ಮೆಂಟ್ ಇದ್ದು ನೀವು ಮೆಜರ್ಮೆಂಟ್ ತಗೊಂಡು ಈ ತರ ಮಾಡ್ಕೊಂಡಾಗ ಇದನ್ನ ಈ ರೀತಿ ಫ್ಲಾಟ್ ಆಗಿ ಎಳ್ಕೊಳ್ಳಿ. ಎಳ್ಕೊಂಡು ನೋಡಿ, ಒಂದು 1/2 ಇಂಚ್ ಅಷ್ಟು ನಮ್ಗೆ ಇಲ್ಲಿ ಲೂಸ್ ಕಾಣಿಸ್ತಾ ಇದೆ. ಯಾಕಂದ್ರೆ ನಾವ್ ಇಲ್ಲಿ ಸ್ಟ್ರೈಟ್ ಮಾಡಿದೀವಿ. ಇದು ಕೈ ಜಾಗದಲ್ಲಿ ಸ್ವಲ್ಪ ಕೆಲವ್ರಿಗೆ ಶೇಪ್ ಇರುತ್ತೆ, ಕೆಲವ್ರಿಗೆ ದಪ್ಪ ಇರುತ್ತೆ, ಕೆಲವ್ರಿಗೆ ಸಣ್ಣ ಇರುತ್ತೆ. ಇದನ್ನ ಈ ರೀತಿ ಇಟ್ಕೊಂಡು ನೋಡಿ, ಜಸ್ಟ್ ಇಷ್ಟೇ ಇಟ್ಕೊಂಡು ಇದನ್ನ ಫ್ಲಾಟ್ ಆಗಿ ಈ ರೀತಿ ಎಳ್ಕೊಂಡು ಇಲ್ಲಿ ಹಿಂಗ್ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದು 1/2 ಇಂಚು ಇಲ್ಲಿ ಗ್ಯಾಪ್ ಬರ್ಬೇಕು. ಏನಕ್ಕೆ ಅಂದ್ರೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ, ಸೊ ಅವಾಗ ಅದು ಕವರ್ ಆಗುತ್ತೆ. ಜಸ್ಟ್ ಇದನ್ನ ಹೀಗೆ ಇಟ್ಕೊಂಡು ಜಸ್ಟ್ ಇದೊಂದು ಚೂರು ಶೇಪ್, ಇದೊಂದು ಚೂರು, ಅದು ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಈಗಾದ್ರೂ ಕಟಿಂಗ್ ಮಾಡ್ಕೊಳ್ಬಹುದು. ಅಥವಾ ಇಲ್ಲ ನಾನು ಇವಾಗ ಕಟಿಂಗ್ ಮಾಡ್ಕೊಳ್ಳಲ್ಲ ಅಂದ್ರೆ ಫಿಟ್ಟಿಂಗ್ ಸ್ಟಿಚ್ ಹಾಕುವಾಗ ಇದನ್ನ ಈ ರೀತಿ ಇಟ್ಟು ನೀವು ಮ್ಯಾಚ್ ಮಾಡ್ಕೊಂಡು ನೋಡಿ, ಇದು ಫ್ರಂಟ್ದು ಇಟ್ಟು ಈ ರೀತಿ ಮ್ಯಾಚ್ ಮಾಡ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಸೊ ಇದನ್ನು ಅಷ್ಟೇ ಮ್ಯಾಚ್ ಮಾಡ್ಕೊಂಡು ಈ ತರ ನೋಡಿ, ಈ ತರ ನೀವು ಅಳತೆಗೆ ತಗೊಬೇಕು. ಅಳತೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀವು ಶೇಪ್ ತೆಗಿಬಹುದು. ಯಾವಾಗ ಡಿಫ್ರೆಂಟ್ ಆಫ್ ಸ್ಲೀವ್ಸ್ ಅಂದ್ರೆ ಕೆಲವು ತುಂಬಾ ಕೈ ಸಣ್ಣ ಇರುತ್ತಲ್ಲ, ಆ ತರ ಬಂದಾಗ ನೀವು ಈ ರೀತಿ ಮೆಷರ್ ಮಾಡ್ಕೊಂಡು, ನನ್ನ ಪ್ರಕಾರ ಹೇಳ್ಬೇಕಂದ್ರೆ ನಾನು ಇಲ್ಲಿ ನಿಮ್ಗೆ ಮಾರ್ಕ್ ಮಾಡಿ ತೋರಿಸ್ದೆ ಅಷ್ಟೇ. ಬಟ್ ಇದನ್ನ ನೀವು ಬ್ಲೌಸ್ ಎಲ್ಲ ಸ್ಟಿಚ್ ಆದ್ಮೇಲೆ ಸ್ಲೀವ್ ಅಲ್ಲಿ ಏನಿದೆ ಮೆಷರ್ಮೆಂಟ್ ನ ನೀವು ಅಲ್ಲಿ ಮೆಷರ್ ಹಾಕಿ ಫಿಟ್ಟಿಂಗ್ ಸ್ಟಿಚ್ ಹಾಕಿದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಬರುತ್ತೆ. ಇದೊಂದು 2 ಟ್ರಿಕ್ಸ್ ಹೇಳಿದೀನಿ, ನೀವು ಮಾಡ್ಕೊಳ್ಬಹುದು. ಓಕೆನಾ? ಸೊ ಇಷ್ಟು ಮಾಡಿ ನಿಮ್ಗೆ ಬ್ಯಾಕ್ ಅಲ್ಲಿ ರಿಂಕಲ್ಸ್ ಆಗ್ಲಿ, ಸ್ಲೀವ್ ಏರುಪೇರು ಬರೋದಾಗ್ಲಿ, ಇದು ಯಾವ್ದು ಬರಲ್ಲ. ಸುಮಾರಷ್ಟು ಮೆಥಡ್ ಅಲ್ಲಿ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಸೊ ಇದೊಂದು ಟ್ರಿಕ್ಸ್ ಹೇಳ್ಕೊಡೋಣ ಅಂತ ಹೇಳಿ ನಾನು ಈ ವಿಡಿಯೋ ಮಾಡಿರೋದು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 17ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ನನ್ನ ವಿ ಅಪ್ಡೇಟ್ ಚಾನಲ್ ಏನಿದೆ ಅದನ್ನ ಪಿನ್ ಮಾಡಿರ್ತೀನಿ. ವಿ ಅಪ್ಡೇಟ್ ಚಾನಲ್ ಅನ್ನು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಅದು ಬಂದು ನನ್ನ 2ನೇ ಚಾನಲ್. ಓಕೆನಾ? ಸೊ ಇದಿಷ್ಟು ನನ್ನ ಸ್ಲೀವ್ ಎಕ್ಸಾಕ್ಟ್ ಸ್ಲೀವ್ ಕಟಿಂಗ್. ಓಕೆನಾ? ಸೊ ಇದ್ರದ್ದು ಬ್ಲೌಸ್ ಕಟಿಂಗ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹೇಗೆ ಮಾಡಿದ್ದೀನಿ ಅನ್ನೋದು ನಿಮಗೆ ಡೀಟೇಲ್ ಸಿಗುತ್ತೆ. ಸೊ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ, ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಕಟಿಂಗ್ ಮಾಡೋದು ಅನ್ನೋದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಫಾಲೋ ಮಾಡಿ, ಬ್ಲೌಸ್ ಎಕ್ಸಾಕ್ಟ್ ಆಗಿ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.